ಇದು ಕೇವಲ ಕಲ್ಲುಗಳ ಗುಡ್ಡವಲ್ಲ, ಇದು ಕಾಲಗರ್ಭದಲ್ಲಿ ಹುದುಗಿ ಹೋಗಿರುವ ಕಾವ್ಯ. ತುಂಗಭದ್ರೆಯ ಮಡಿಲಲ್ಲಿ ಮಲಗಿರುವ ಈ ಬಂಡೆಗಳಿಗೆ ಕಿವಿಯಿಟ್ಟು ಕೇಳಿದ್ದರೆ ಇಂದಿಗೂ ಖಡ್ಗಗಳ ಸದ್ದು, ಗೆಜ್ಜೆಯ ಝೇಂಕಾರ ಮತ್ತು ಒಂದು ಸುವರ್ಣ ಸಾಮ್ರಾಜ್ಯದ ಉಸಿರಾಟ ಕೇಳಿಸುತ್ತದೆ. ಇದು ವಿಜಯನಗರ, ಇದು ನಮ್ಮ ಹಂಪಿ. 14ನೇ ಶತಮಾನ. ಹಕ್ಕ ಬುಕ್ಕರಿಂದ ಸ್ಥಾಪನೆಗೊಂಡ ಈ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಮುಗಿಲೆತ್ತರಕ್ಕೆ ಬೆಳೆಯಿತು. ಜಗತ್ತಿನ ಮೂಲೆ ಮೂಲೆಗಳಿಂದ ವ್ಯಾಪಾರಿಗಳು ಇಲ್ಲಿಗೆ ಹರಿದು ಬರುತ್ತಿದ್ದರು. ಬೀದಿಗಳಲ್ಲಿ ವಜ್ರ ವೈಡೂರ್ಯಗಳನ್ನು ಸೇರಿನಲ್ಲಿ ಅಳೆದು ಮಾರುತ್ತಿದ್ದರಂತೆ. ವಿಜಯ ವಿಠಲನ ದೇವಸ್ಥಾನದ ಕಂಬಗಳನ್ನು ತಟ್ಟಿದರೆ ಇಂದಿಗೂ ಸ ರಿ ಗ ಮ ಪ ದ ನಿ ಎಂಬ ಸಪ್ತ ಸ್ವರಗಳು ಮೊಳಗುತ್ತವೆ. ಶಿಲ್ಪಕಲೆಯ ಪ್ರತಿಯೊಂದು ಉಳಿಪೆಟ್ಟು ಅಂದಿನ ಕನ್ನಡಿಗರ ಕಲಾಭಿಮಾನಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಕಾಲನ ನಿಯಮವೇ ಬೇರೆ ಇತ್ತು. ಕ್ರಿಸ್ತಶಕ 1565 ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಯುದ್ಧ. ವಿಜಯನಗರದ ಸುವರ್ಣ ಕಮಲದ ದಳಗಳು ಕಮರಿ ಹೋದವು. ಶತ್ರುಗಳ ಆಕ್ರಮಣಕ್ಕೆ ಸಿಲುಕಿದ ಹಂಪಿ 6 ತಿಂಗಳ ಕಾಲ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಯಿತು. ದೇವಾಲಯಗಳು ಒಡೆದವು, ಮೂರ್ತಿಗಳು ಭಿನ್ನವಾದವು. ಸಾಮ್ರಾಜ್ಯದ ಕಣ್ಣೀರು ತುಂಗಭದ್ರೆಯಲ್ಲಿ ಬೆರೆಯಿತು. ಜಗತ್ತನ್ನೇ ಬೆರಗುಗೊಳಿಸಿದ್ದ ಮಹಾನಗರ ಕೇವಲ ಬೂದಿಯ ಗುಡ್ಡೆಯಾಗಿ ಬದಲಾಯಿತು. ಇಂದು ನಾವು ನೋಡುತ್ತಿರುವುದು ಹಂಪಿಯ ಅಸ್ಥಿಪಂಜರವನ್ನು ಮಾತ್ರ. ಆದರೆ ಈ ಭಗ್ನಾವಶೇಷಗಳಿಗೂ ಒಂದು ಸೌಂದರ್ಯವಿದೆ. ಕಲ್ಲಿನ ರಥದ ಚಕ್ರಗಳಲ್ಲಿ ಅಡಗಿರುವ ಮೌನ, ಕಮಲಮಹಲಿನ ಕಮಾನುಗಳಲ್ಲಿ ಬೀಸುವ ಗಾಳಿ, ಇವೆಲ್ಲವೂ ಅಂದಿನ ಕಥೆಯನ್ನು ಇಂದಿಗೂ ಪಿಸುಗುಟ್ಟುತ್ತಿವೆ. ಶತ್ರುಗಳು ಕೋಟೆಗಳನ್ನು ಕೆಡವಿದರೆ ಹೊರತು ವಿಜಯನಗರದ ಅಸ್ಮಿತೆಯನ್ನಲ್ಲ. ಕಾಲ ಎಷ್ಟೇ ಮುಂದಕ್ಕೆ ಸಾಗಿದರೂ ಹಂಪಿ ಎಂದಿಗೂ ಕೇವಲ ಇತಿಹಾಸದ ಪುಟಗಳಿಗೆ ಸೀಮಿತವಾಗುವುದಿಲ್ಲ. ಅದು ಕನ್ನಡಿಗರ ಹೆಮ್ಮೆ, ಭಾರತೀಯ ವಾಸ್ತುಶಿಲ್ಪದ ಕಿರೀಟ. ಕಲ್ಲುಗಳು ನಾಶವಾಗಿರಬಹುದು, ಆದರೆ ಆ ಕಲ್ಲುಗಳಲ್ಲಿ ಕೆತ್ತಿದ ಕಾಲ ಸೂರ್ಯ ಚಂದ್ರರಿರುವವರೆಗೂ ಜೀವಂತ.